ನಮಸ್ಕಾರ. ಇವತ್ತಿನ ನಮ್ಮ ಈ ಸಂವಾದದಲ್ಲಿ ಮತ್ತಾಯ 6ನೇ ಅಧ್ಯಾಯ ವಚನ 31ರಿಂದ 34ರವರೆಗೆ ಸ್ವಲ್ಪ ಆಳವಾಗಿ ನೋಡೋಣ. ಇದು ಯೇಸುಕ್ರಿಸ್ತ ಬೆಟ್ಟದ ಮೇಲೆ ಕೊಟ್ಟ ಉಪದೇಶದ ಒಂದು ಬಹುಮುಖ್ಯ ಭಾಗ ಅಲ್ವಾ? ಹೌದು, ಖಂಡಿತ. ನಾವಿಲ್ಲಿ ಚಿಂತಿಸದಿರಿ, ದೇವರ ರಾಜ್ಯ ಮತ್ತು ಪ್ರಾವಿಡೆನ್ಸ್ ಅನ್ನೋ ಬರಹದಿಂದ ಕೆಲವು ಮುಖ್ಯ ಅಂಶಗಳನ್ನು ತಗೊಂಡಿದ್ದೀವಿ. ಈ ವಚನಗಳ ಮೇಲೇನೆ ಫೋಕಸ್ ಮಾಡ್ತಾ ಇದ್ದೀವಿ. ಸರಿ. ನಮ್ಮ ಉದ್ದೇಶ ಅಂದ್ರೆ ಈ ಚಿಂತೆ, ಭರವಸೆ, ಆಮೇಲೆ ನಮ್ಮ ಜೀವನದಲ್ಲಿ ಯಾವುದು ಮುಖ್ಯ, ಈ ಆದ್ಯತೆಗಳ ಬಗ್ಗೆ ಯೇಸು ಏನು ಹೇಳಿದ್ರು ಅಂತ ಅರ್ಥ ಮಾಡ್ಕೊಡೋದು. ಹೌದು, ಯಾಕಂದ್ರೆ ಯೇಸು ಏನು ತಿನ್ನೋದು, ಏನು ಕುಡಿಯೋದು, ಬಟ್ಟೆ ಏನು ಹಾಕೊಳ್ಳೋದು ಅಂದ್ರೆ ಎಕ್ದಮ್ ಬೇಸಿಕ್ ಅಗತ್ಯಗಳ ಬಗ್ಗೆ ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಆಳವಾದ ವಿಷಯ ಇದರಲ್ಲಿದೆ. ನಿಜ. ಇವತ್ತಿನ ದಿನಗಳಲ್ಲಿ ಈ ಥರದ ಚಿಂತೆಗಳೇ ನಮ್ಮನ್ನ ಜಾಸ್ತಿ ಕಾಡೋದು ಗೊತ್ತಲ್ಲ? ಹಾಗಾದರೆ ಮೊದಲು ಇದರ ಸಂದರ್ಭ ನೋಡೋಣ. ಬೆಟ್ಟದ ಮೇಲಿನ ಉಪದೇಶ ಅಂದ್ರೆ ಕ್ರೈಸ್ತ ಜೀವನಕ್ಕೆ ಒಂದು ಫೌಂಡೇಶನ್ ಇದ್ದ ಹಾಗೆ. ಕರೆಕ್ಟ್. ಈ ವಚನಗಳ ಹಿಂದಿನ ಮುಖ್ಯ ತರ್ಕ ಏನು? ಚಿಂತೆ ಮಾಡಬೇಡಿ ಅನ್ನೋಕೆ ಯೇಸು ಏನ್ ಕಾರಣ ಕೊಡ್ತಾರೆ? ಮುಖ್ಯ ಕಾರಣ ಅಂದ್ರೆ ನಮ್ಗೆ ಸ್ವರ್ಗದಲ್ಲಿ ಒಬ್ಬ ತಂದೆ ಇದ್ದಾನೆ, ಆತನಿಗೆ ನಮ್ಮ ಅಗತ್ಯಗಳೆಲ್ಲ ಗೊತ್ತು, ಆತನು ಪೂರೈಸುತ್ತಾನೆ ಅನ್ನೋ ಸತ್ಯ. ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ನಿಮ್ಗೆ ಇವುಗಳ ಅಗತ್ಯವಿದೆ ಎಂದು ನಿಮ್ಮ ಸ್ವರ್ಗೀಯ ತಂದೆಗೆ ತಿಳಿದಿದೆ. ಇದು ದೇವರ ಸರ್ವಜ್ಞತೆ. ಓ, ಅಂದ್ರೆ ಆತನಿಗೆ ಮೊದಲೇ ಗೊತ್ತಿರುತ್ತೆ ಅಂತ. ಎಕ್ಸಾಕ್ಟ್ಲಿ. ಆಮೇಲೆ ದೇವರ ದೈವಿಕ ಪೂರೈಕೆ ಅಂದ್ರೆ ಪ್ರಾವಿಡೆನ್ಸ್ ಅನ್ನೋ ಗುಣ. ದೇವರು ತನ್ನ ಸೃಷ್ಟಿಯನ್ನ ಸತತವಾಗಿ ನೋಡ್ಕೊಳ್ತಾನೆ, ಗೈಡ್ ಮಾಡ್ತಾನೆ. ಪಕ್ಷಿಗಳನ್ನ ನೋಡಿ, ಹೂವುಗಳನ್ನ ನೋಡಿ ಅಂತ ಯೇಸು ಉದಾಹರಣೆ ಕೊಡ್ತಾರೆ. ಅವನ್ನೇ ಆತ ನೋಡ್ಕೊಂಡ್ರೆ ನಮ್ಮನ್ನ ಇನ್ನೂ ಹೆಚ್ಚಾಗಿ ನೋಡ್ಕೊಳ್ವಾ? ಈ ಸ್ವರ್ಗೀಯ ತಂದೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ, ಅಬ್ಬಾ ಅಂತ, ಇದು ಒಂಥರ ಪರ್ಸನಲ್ ರಿಲೇಶನ್ಶಿಪ್ ಸೂಚಿಸುತ್ತೆ ಅಲ್ವಾ? ದೇವ್ರು ದೂರದ ಸೃಷ್ಟಿಕರ್ತ ಮಾತ್ರ ಅಲ್ಲ, ನಮ್ಮನ್ನ ಪ್ರೀತಿ ಮಾಡೋ ತಂದೆ ಅಂತ. ಖಂಡಿತವಾಗಿ. ನಮ್ಮ ಮೂಲ ಸಾಮಗ್ರಿಯಲ್ಲೂ ಇದರ ಬಗ್ಗೆ ಹೇಳಿದ್ದಾರೆ. ದೇವರ ಸಾರ್ವಭೌಮತ್ವ ಅಂದ್ರೆ ಎಲ್ಲದರ ಮೇಲೆ ಆತನ ಕಂಟ್ರೋಲ್, ಆಮೇಲೆ ಆತ ಕೊಡುವ ಒಂದು ಅದ್ಭುತವಾದ ಶಾಂತಿ, ಮನುಷ್ಯರ ತಿಳುವಳಿಕೆಯನ್ನೇ ಮೀರುವ ಶಾಂತಿಯದು. ಹಾಗಾಗಿ ಆತನ ಸರ್ವಜ್ಞತೆ, ಪೂರೈಕೆ, ಪಿತೃತ್ವ, ಸಾರ್ವಭೌಮತ್ವ ಇದೆಲ್ಲ ನಾವು ಚಿಂತೆ ಬಿಟ್ಟು ಆತನಲ್ಲಿ ಭರವಸೆ ಇಡೋಕೆ ಕಾರಣಗಳು. ಹೌದು. ಇದೇ ಹಿನ್ನೆಲೆಯಲ್ಲಿ ಯೇಸು ಒಂದು ಆಕ್ಷನ್ ಪಾಯಿಂಟ್ ಕೊಡ್ತಾರೆ. ಮೊದಲು ಆತನ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ. ಇದು ಈ ಇಡೀ ಭಾಗದ ತಿರುಳು ಅಂತ ಹೇಳ್ಬೋದು. ದೇವರ ರಾಜ್ಯವನ್ನು ಹುಡುಕುವುದು, ಇದರ ಪ್ರಾಕ್ಟಿಕಲ್ ಅರ್ಥ ಏನು? ಅಂದ್ರೆ ಬರೀ ಏನಾದ್ರೂ ಧಾರ್ಮಿಕ ಕೆಲಸ ಮಾಡೋದಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಇಲ್ಲ, ಇದು ಬರೀ ಕೆಲಸ ಅಲ್ಲ, ಇದೊಂದು ಜೀವನದ ದೃಷ್ಟಿಕೋನ, ಒಂದು ಆದ್ಯತೆ. ಅಂದ್ರೆ ನಮ್ಮ ಲೈಫಲ್ಲಿ ದೇವರ ಆಳ್ವಿಕೆಗೆ, ಆತನ ಇಚ್ಛೆಗೆ ಫಸ್ಟ್ ಪ್ಲೇಸ್ ಕೊಡೋದು. ಸರಿ. ಇದರಲ್ಲಿ ಪ್ರಾರ್ಥನೆ, ಆರಾಧನೆ, ದೇವರ ವಾಕ್ಯ ಓದೋದು, ಆತನ ಜೊತೆ ನಮ್ಮ ಸಂಬಂಧ ಗಟ್ಟಿ ಮಾಡ್ಕೊಳ್ಳೋದು, ನಮ್ಮ ನಡತೆಯಲ್ಲಿ ನೀತಿ ತೋರಿಸೋದು, ಬೇರೆಯವರಿಗೆ ಸೇವೆ ಮಾಡೋದು, ಸುವಾರ್ತೆ ಹಂಚೋದು, ಇದೆಲ್ಲ ಸೇರುತ್ತೆ. ಓ, ಹಾಗಾದ್ರೆ ನಮ್ಮ ಗಮನವನ್ನ ಬೇರೆ ಕಡೆ ತಿರುಗಿಸೋ ತರನಾ? ಅಂದ್ರೆ ದೇವರ ರಾಜ್ಯಕ್ಕೆ ಆದ್ಯತೆ ಕೊಟ್ರೆ ಚಿಂತೆ ತಾನಾಗಿ ಕಡಿಮೆ ಆಗುತ್ತಾ? ಹೌದು, ಒಂದು ತರ ಹಾಗೇನೆ. ನಾವು ದೇವರ ರಾಜ್ಯದ ವಿಷಯಗಳಲ್ಲಿ ಬ್ಯುಸಿಯಾದಾಗ ನಮ್ಮ ಫೋಕಸ್ ಈ ಲೋಕದ ಅಗತ್ಯಗಳಿಂದ ದೇವರ ಉದ್ದೇಶಗಳ ಕಡೆ ಶಿಫ್ಟ್ ಆಗತ್ತೆ. ಚಿಂತೆ ಅನ್ನೋದಿದೆಯಲ್ಲ, ಅದು ನಮ್ಮ ಎನರ್ಜಿಯನ್ನ ಡ್ರೈನ್ ಮಾಡುತ್ತೆ, ಸಮಾಧಾನ ಕಿತ್ಕೊಳ್ಳುತ್ತೆ, ನಮ್ಮ ಯೋಚನಾ ಶಕ್ತಿನೂ ಮಂದ ಮಾಡುತ್ತೆ. ಹೌದು ಹೌದು. ಅದಕ್ಕೆ ಯೇಸು ಹೇಳ್ತಾರೆ, ನಾಳೆಯ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ಆಯಾ ದಿನಕ್ಕೆ ಅದದರ ಕಷ್ಟವೇ ಸಾಕು. ಮುಂದೆ ಏನಾಗುತ್ತೋ ಅಂತ ಇಲ್ಲಸಲ್ಲದನ್ನೆಲ್ಲ ಯೋಚಿಸಿ ಟೆನ್ಷನ್ ಮಾಡ್ಕೊಳ್ಳೋ ಬದಲು ಇವತ್ತಿನ ಸವಾಲುಗಳನ್ನ ನಂಬಿಕೆಯಿಂದ ಫೇಸ್ ಮಾಡಬೇಕು. ಇದು ಈಗಿನ ಪರಿಸ್ಥಿತಿಗೆ, ಅಂದ್ರೆ ಆರ್ಥಿಕ ಸಮಸ್ಯೆಗಳು, ಜಾಬ್ ಟೆನ್ಷನ್, ಆರೋಗ್ಯದ ಚಿಂತೆ, ಇವೆಲ್ಲದರ ಮಧ್ಯೆ ನಮ್ಗೆ ತುಂಬಾ ರಿಲೇಟ್ ಆಗುತ್ತೆ ಅಲ್ವಾ? ನಿಜ. ಆದ್ರೆ ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋದು ಹೇಗೆ? ದಿನನಿತ್ಯದ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಏನಾದ್ರೂ ಸಿಂಪಲ್ ಸ್ಟೆಪ್ಸ್ ಇದೆಯಾ? ಖಂಡಿತ ಇದೆ. ಚಿಂತೆ ಬಂದಾಗ ಅದನ್ನ ಜಯಿಸೋಕೆ ಕೆಲವು ಹೆಜ್ಜೆಗಳನ್ನ ಇಡ್ಬೋದು. ಉದಾಹರಣೆಗೆ, ದಿನ ಶುರು ಮಾಡೋದೇ ಪ್ರಾರ್ಥನೆ ಮತ್ತು ದೇವರ ವಾಕ್ಯದಿಂದ. ಚಿಂತೆಗಳು ಕಾಡ್ದಾಗ ಪ್ರಾರ್ಥನೆಯಲ್ಲಿ ಅದನ್ನ ದೇವರಿಗೆ ಹೇಳ್ಬಿಡೋದು. ಆಮೇಲೆ ಒಂದು ಕೃತಜ್ಞತಾ ಪಟ್ಟಿ ಅಂದ್ರೆ ಗ್ರ್ಯಾಟಿಟ್ಯೂಡ್ ಲಿಸ್ಟ್. ದೇವರು ನಮ್ಗೆ ಆಗ್ಲೇ ಏನೆಲ್ಲ ಒಳ್ಳೇದ್ ಮಾಡಿದಾನೆ ಅಂತ ನೆನಪಿಸ್ಕೊಂಡ್ರೆ ನಮ್ಮ ಪರ್ಸ್ಪೆಕ್ಟಿವ್ ಚೇಂಜ್ ಆಗತ್ತೆ. ಸರಿ ಸರಿ. ಇವು ಸಣ್ಣ ವಿಷಯ ಅನಿಸಿದ್ರೂ ನಮ್ಮ ಮನಸ್ಸನ್ನ ದೇವರ ಮೇಲೆ ಫೋಕಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತವೆ. ಹೌದು. ಆಮೇಲೆ ಇವೆಲ್ಲವುಗಳು ಕೂಡ ನಿಮಗೆ ಕೊಡಲ್ಪಡುವವು ಅಂತ ಒಂದು ವಾಗ್ದಾನ ಇದೆಯಲ್ಲ,
ಕೆಲವೊಮ್ಮೆ ಇದು ಕೇಳಿ ಏನೋ ಎಲ್ಲ ಸಿಕ್ಕಾಪಟ್ಟೆ ಸಿಗುತ್ತೆ ಅನ್ನೋ ಪ್ರಾಸ್ಪೆರಿಟಿ ಗಾಸ್ಪೆಲ್ ತರ ಅನ್ಸ್ಬಿಡುತ್ತೆ. ಅದರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಖಂಡಿತವಾಗಿಯೂ ಇದು ಪ್ರಾಸ್ಪೆರಿಟಿ ಗಾಸ್ಪೆಲ್ ಅಲ್ಲ. ಮೂಲ ಸಾಮಗ್ರಿಯಲ್ಲೂ ಇದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ಡಿವೈನ್ ಪ್ರಾವಿಡೆನ್ಸ್, ಅಂದ್ರೆ ದೈವಿಕ ಪೂರೈಕೆ, ಡಿವೈನ್ ಅಬಂಡೆನ್ಸ್ ಅಥವಾ ದೈವಿಕ ಸಮೃದ್ಧಿ ಅಲ್ಲ. ಅಂದ್ರೆ ದೇವರು ನಮ್ಮೆಲ್ಲ ಆಸೆಗಳನ್ನ ಪೂರೈಸ್ತಾನೆ ಅಂತಲ್ಲ. ಓಕೆ. ಆದ್ರೆ ನಮ್ಮ ಅಗತ್ಯಗಳನ್ನ ಖಂಡಿತ ಪೂರೈಸ್ತಾನೆ. ನಮ್ಗೆ ಯಾವುದು ಬೆಸ್ಟ್ ಅಂತ ಆತನಿಗೆ ಗೊತ್ತು. ಅದನ್ನ ಸರಿ ಟೈಮಲ್ಲಿ ಕೊಡ್ತಾನೆ. ಇದು ನಮ್ಮ ನಂಬಿಕೆಯನ್ನ ಟೆಸ್ಟ್ ಮಾಡಬಹುದು, ಆದ್ರೆ ಕೊನೆಗೆ ಆತನ ನಂಬಿಕಸ್ತಿಕೆನೇ ಗೆಲ್ಲೋದು. ಈ ನಂಬಿಕೆಗೆ ಬೈಬಲ್ನಲ್ಲೇ ಸಾಕಷ್ಟು ಉದಾಹರಣೆಗಳು ಇವೆ ಅಲ್ವಾ? ದೇವ್ರು ಹೇಗೆ ಪೂರೈಸಿದಾನೆ ಅನ್ನೋದಕ್ಕೆ. ಹೌದು, ಬೇಕಾದಷ್ಟಿವೆ. ಇಸ್ರಾಯೇಲ್ಯರು ಕಾಡಲ್ಲಿದ್ದಾಗ ದೇವರು ದಿನ ಮನ್ನಾ ಕಳಿಸಿದ್ದು. ಇದು ದಿನನಿತ್ಯ ದೇವರನ್ನೇ ಅವಲಂಬಿಸಬೇಕು ಅನ್ನೋ ಪಾಠ. ಹೌದು. ಆಮೇಲೆ ಪ್ರವಾದಿ ಎಲಿಯಾನಿಗೆ ಒಬ್ಬ ಬಡ ವಿಧವೆ ಮೂಲಕ ದೇವರು ಅದ್ಭುತವಾಗಿ ಊಟ ಕೊಟ್ಟಿದ್ದು. ಅಂದ್ರೆ ದೇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೂಡ ಸಹಾಯ ಮಾಡ್ತಾನೆ. ಆಮೇಲೆ ಯೇಸು 5,000 ಜನರಿಗೆ ಸ್ವಲ್ಪ ರೊಟ್ಟಿ ಮೀನಿಂದ ಊಟ ಮಾಡಿಸಿದ್ದು. ಕಡಿಮೆ ಇದ್ರೂ ದೇವರು ಅದನ್ನ ಹೇಗೆ ಜಾಸ್ತಿ ಮಾಡಬಲ್ಲ ಅನ್ನೋದಕ್ಕೆ ಸಾಕ್ಷಿ. ನಿಜ. ಈ ಕಥೆಗಳೆಲ್ಲ ದೇವ್ರು ಎಷ್ಟು ನಂಬಿಗಸ್ತನು, ಎಷ್ಟು ಉದಾರಿ ಅಂತ ತೋರಿಸ್ತವೆ. ಖಂಡಿತ. ಹಾಗಾದ್ರೆ ಒಟ್ಟಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದದ್ದೇನು ಅಂದ್ರೆ, ನಮ್ಮ ಬೇಸಿಕ್ ಅಗತ್ಯತೆಗಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ದೇವರ ರಾಜ್ಯಕ್ಕೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಆತನ ಮೇಲೆ ಪೂರ್ತಿ ಭರವಸೆ ಇಡಬೇಕು. ಸರಿ ಅಲ್ವಾ? ನಿಖರವಾಗಿ. ದೇವರು ನಮ್ಮನ್ನ ನೋಡ್ತಾ ಇದ್ದಾನೆ. ನಮ್ಮ ಅಗತ್ಯಗಳನ್ನ ಆತ ಬಲ್ಲ. ಅವುಗಳನ್ನ ಪೂರೈಸೋಕೆ ಆತನಿಗೆ ಶಕ್ತಿನೂ ಇದೆ, ಮನಸ್ಸೂ ಇದೆ. ಆತ ನಮ್ಮ ಪ್ರೀತಿಯ ತಂದೆ. ಆತನನ್ನ ನಾವು ನಂಬಬಹುದು. ಈ ಚರ್ಚೆಯನ್ನ ಮುಗಿಸೋ ಮೊದಲು ಕೇಳುಗರಿಗೆ ಒಂದು ಯೋಚನೆಗೆ ಬಿಟ್ಟು ಹೋಗೋಣ. ನಾಳೆಯ ಚಿಂತೆಗಳನ್ನ ಪಕ್ಕಕ್ಕಿಟ್ಟು ಇವತ್ತಿನ ದೇವರ ಕೃಪೆಯನ್ನ ಸ್ವೀಕರಿಸ್ತಾ ಪ್ರತಿ ಕ್ಷಣ ಆತನ ಮೇಲೇನೆ ಅವಲಂಬಿತರಾಗೋದನ್ನ ನಾವು ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡದೆ, ಅದು ಈಗಿನ ನಮ್ಮ ಸವಾಲುಗಳನ್ನ ಅಥವಾ ಮುಂದೆ ಏನಾಗುತ್ತೋ ಅನ್ನೋ ಅನಿಶ್ಚಿತತೆಯನ್ನ ಎದುರಿಸೋ ನಮ್ಮ ರೀತಿಯನ್ನ ಹೇಗೆ ಬದಲಾಯಿಸಬಹುದು? ಯೋಚಿಸಿ ನೋಡಿ.